ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಅಂತ ಅಂದರೆ, ಈ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಇಲ್ದಲೇ ಏನೂ ರೆಸಿಪಿ ಕೂಡ ಆಗಲ್ಲ. ಆಗಲ್ಲ ಅಂದರೆ ನಾವೆಲ್ಲ ಮಾಡಲ್ಲ. ಅಷ್ಟು ಅವರೆಕಾಳು ಏನೊಂದಕ್ಕೆ ಹಾಕಿದ್ರೂ ಟೇಸ್ಟು. ಬಟ್ ಸೀಸನ್ ಮುಗ್ದೋದ್ಮೇಲೆ ಮತ್ತು ಈ ಥರ ಸೊಗಡು ಬರಲ್ಲ. ಅವರೆಕಾಳು ಸಿಗುತ್ತೆ, ಬಟ್ ಸೊಗಡು ಬರಲ್ಲ. ಅದಕ್ಕೆ ಏನೇ ಒಂದು ರೆಸಿಪಿ ಆದರೂ ಈ ಸೊಗಡು ಹೋಗೋ ಟೈಮ್ ಅಷ್ಟೊತ್ತಿಗೆ ನಾವು ಮಾಡ್ಕೊಂಡು ರೆಸಿಪಿಗಳನ್ನು ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ವೆರೈಟಿಯ ರೆಸಿಪಿಗಳನ್ನೆಲ್ಲ ಮಾಡ್ತೀವಿ ನಾವು ಅವರೆಕಾಳಲ್ಲಿ. ಈ ಈ ಒಂದು ರೆಸಿಪಿನ ನಾನೇನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಯಾವ ಥರ ಬರುತ್ತೆ ನೋಡೋಣ. ನೀವು ಕೂಡ ನಾನು ಯಾವ ರೀತಿ ಮಾಡ್ತೀನಿ, ನಾನು ಒಬ್ಬರು ಯೂಟ್ಯೂಬರಿಂದ ನೋಡಿ ಈ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಓನಾಗಿ. ಅವರು ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದು ಸಲ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ನೋಡಬೇಕು, ನಾವು ಯಾವತ್ತೂ ಈ ರೆಸಿಪಿನ ಮಾಡಿಲ್ಲ. ಅವರೆಕಾಳಲ್ಲಿ ಬಂದಮೇಲೆ ನಮ್ಮ ಮನೆಯವರು ರೆಸಿಪಿ ಮಾಡಿದ್ಮೇಲೆ ನಮ್ಮ ಮನೆಯವರು, ನನ್ನ ಮಕ್ಕಳು ಇಷ್ಟಪಡ್ತಾರಾ ಇಲ್ವಾ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನೋಡಿ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೇನು ಸಂಕ್ರಾಂತಿ ಹಬ್ಬ ಆಗೋಯ್ತು. ಅವರೆಕಾಳು ಸೀಸನ್ನು ಇನ್ನೊಂದು 15 ದಿವಸ. ಈ ಚಳಿ ಮುಗಿಯೋದ್ರೊಳಗೆ ತಿಂದರೆ ಅವರೆಕಾಳು ಟೇಸ್ಟ್ ಇರುತ್ತೆ. ಚಳಿ ಮುಗ್ದೋದ್ಮೇಲೆ ಅವರೆಕಾಳು ಅಷ್ಟು ಟೇಸ್ಟ್ ಬರಲ್ಲ, ಅದ್ರ ಸೊಗಡೆ ಹೊರಟೋಗುತ್ತೆ. ಹಾಗಾಗಿ ಬನ್ನಿ, ಏನು ರೆಸಿಪಿ ಅಂತ ನಾನು ಹೇಳ್ತೀನಿ ಮುಂದೆ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ. ನೋಡಿ, ನಾನು ಮಾಡ್ತಿರೋದು ಅವರೆಕಾಳು ಇಸ್ಕಿದ ಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನಾನು ಹೇಳ್ದೆ ಅಲ್ವಾ, ಒಬ್ಬರು ಮಾಡಿದ್ರು, ಅದನ್ನು ನೋಡಿದ್ದೀನಿ. ನಾನು ಕೂಡ ಒಂದು ಸಲ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ. ನೋಡೋಣ ಯಾವ ರೀತಿ ಬರುತ್ತೆ, ಟೇಸ್ಟ್ ಯಾವ ರೀತಿ ಬರುತ್ತೆ ನೋಡೋಣ. ಬನ್ನಿ ಹೋಗೋಣ. ನೋಡಿ, ಇದಕ್ಕೇನು ಬೇಕಂದರೆ ಇಸ್ಕಿದ ಅವರೆ ಬೇಳೆ. ಇದು ಸ್ವಲ್ಪ ಗ್ರೀನ್ ಕಲರ್ದು, ಅಂದರೆ ಎಳೆಯಾಗಿರುತ್ತಲ್ವ ಇಸ್ಕಿದ ಬೇಳೆ. ನೋಡಿ ಎಷ್ಟು ಹಿಂಗೆ ಎಳೆದಿರುತ್ತಲ್ವ, ಗ್ರೀನ್ ಕಲರ್ ಇರೋದೆಲ್ಲ ಸ್ವಲ್ಪ ಎಳೆದು, ಈ ವೈಟ್ ಇರೋದೆಲ್ಲ ಬಲ್ತಿದೆ. ಈ ಥರ ಎಳೆ ಇಸ್ಕಿದ ಬೇಳೆನ ತಗೊಳ್ಬೇಕು. ನೋಡಿ, ಎಳೆ ಇಸ್ಕಿದ ಬೇಳೆನ ಇಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಬೇಕು. ಬೆಲ್ಲ ನೋಡಿ, ಬೆಲ್ಲನೂ ರೆಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇದನ್ನು ರುಬ್ಕೊಳ್ಬೇಕು. ಈ ಮಿಶ್ರಣನ ರುಬ್ಕೊಳ್ಬೇಕು. ಒಂದು 5-6 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಒಂದು 5 ಗೋಡಂಬಿ ತಗೊಂಡಿದ್ದೀನಿ. ಒಂದು 5 ಬಾದಾಮಿ ತಗೊಂಡಿದ್ದೀನಿ. ಅದನ್ನು ಗೋಡಂಬಿನ ಹಿಂಗೆ ಓಪನ್ ಮಾಡಿದ್ದೀನಿ. ಒಂದು ಸ್ಪೂನಷ್ಟು ಹುರಿಗಡಲೆ ತಗೊಂಡಿದ್ದೀನಿ, ಕಡಲೆ. ಮತ್ತು 4 ಏಲಕ್ಕಿ ತಗೊಂಡಿದ್ದೀನಿ. ಇದಷ್ಟು ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದನ್ನು ನೋಡಿ, ಇಷ್ಟೆಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಇದನ್ನು. ಮತ್ತು ಇದು ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿನ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ, ತೋರಿಸ್ತೀನಿ ಅದನ್ನು. ಇದನ್ನೇನು ಫ್ರೈ ಮಾಡ್ಕೊಳಲ್ಲ. ಬಾದಾಮಿ ಏನು ಫ್ರೈ ಮಾಡ್ಕೊಳಲ್ಲ, ಹಂಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ತುಂಬ ನೆಗಡಿ ಆಗ್ಬಿಟ್ಟಿದೆ, ಆರೋಗ್ಯನೇ ಸರಿ ಇಲ್ಲ ಚಳಿಗೆ. ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಏನು ಅಂದ್ಕೊಳ್ಬೇಡಿ. ಮತ್ತು ತುಪ್ಪ ಬೇಕು. ತುಪ್ಪ ನೋಡಿ, ನಾನು ಮನೆಯಲ್ಲಿ ಮಾಡ್ಕೊಳ್ತೀನಿ ತುಪ್ಪ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ತುಪ್ಪ ಖಾಲಿಯಾಗಿದೆ, ಕಾಯಿಸ್ಕೊಳ್ಬೇಕು. ಬೆಣ್ಣೆ ಕೂಡ ಇದೆ, ಹಾಗಾಗಿ ಅಷ್ಟಿದೆ ತುಪ್ಪ. ಸಾಕಾಗುತ್ತೆ, ಈಗ ಮಾಡೋ ರೆಸಿಪಿಗೆ ಸಾಕಾಗುತ್ತೆ. ಮತ್ತು ನಾನು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಈ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ. ಮತ್ತು ಸ್ಟವ್ ಹಚ್ಕೊಳ್ತೀನಿ. ಇವಾಗ ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾಯ್ದಿದ್ರೂ ಏನು ಪರವಾಗಿಲ್ಲ. ನಾವು ಇಸ್ಕಿದ ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅವರೆ ಬೇಳೆ, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಬೇಕು. ನೋಡಿ, ಇಸ್ಕಿದ ಬೇಳೆನ ಇದರೊಳಗಡೆ ಸೇರಿಸ್ತೀನಿ. ಅದು ಸ್ವಲ್ಪ ಜಾಸ್ತಿ ಅಲ್ಲ, ಒಂದು ಮೀಡಿಯಮ್ಮಾಗಿ ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಜಾಸ್ತಿ ಬೇಯಿಸಿ ಕದ್ರೋಗಂಗೆ ಮಾಡ್ಕೋಬಾರ್ದು. ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ನನ್ನ ವೀಡಿಯೋಸು? ಕೆಲವರಿಗೆಲ್ಲ ಯಾವ ರೀತಿ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತು ನಾನು ಏನಾದರೂ ವೀಡಿಯೋದಲ್ಲಿ ಫಾಲ್ಟ್ ಇದ್ದರೆ, ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ವಯರ್ ಬ್ಯಾಸ್ಕೆಟ್ಗಳೆಲ್ಲ ಹಾಕ್ತಾಯಿದ್ದೀನಿ ನಾನು. ಪಾರ್ಟ್ 1 ಪಾರ್ಟ್ 2 ಮಾಡಿ ಹಾಕಿದ್ದೀನಿ ನೋಡಿ. ವಯರ್ ಬ್ಯಾಸ್ಕೆಟ್ಗಳು ಹಾಕೊಳ್ಳೋದ್ರಿಂದ
ತುಂಬ ಹೆಲ್ಪ್ಫುಲ್ ಇದೆ. ಬಿಸ್ನೆಸ್ ಪರ್ಪೋಸ್ಗೂ ಮಾಡ್ಕೊಳ್ಬೋದು ಮತ್ತು ಮನೆಯಲ್ಲಿ ನಾವೇ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ವಯರ್ ಬ್ಯಾಸ್ಕೆಟ್ಗಳು, ಪೂಜಾ ಬ್ಯಾಸ್ಕೆಟು, ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲಿ ಏನೊಂದಕ್ಕಾದ್ರೂ ಅವಶ್ಯಕತೆ ಇದ್ದೇ ಇರುತ್ತೆ. ಪಾರ್ಟ್ 1 ಪಾರ್ಟ್ 2 ಎಲ್ಲ ಹಾಕಿರ್ತೀನಿ, ನನ್ನ ಚಾನಲ್ಗೆ ಹೋಗಿ ನೋಡಿ ಕಲಿಬೋದು ವಯರ್ ಬ್ಯಾಸ್ಕೆಟ್ನ. ನೋಡಿ, ಈಗ ಅವರೆಕಾಳನ್ನು ಬೇಯಕ್ಕಿಟ್ಟಿದ್ದೀನಿ, ಆಮೇಲೆ ಬೆಂದಮೇಲೆ ಸಿಗ್ತೀನಿ. ನೋಡಿ, ಇವಾಗ ಅವರೆಬೇಳೆ ಇಷ್ಟು ಬೆಂದಿದೆ. ಸಾಕು, ಇಷ್ಟು ಬೆಂದರೆ. ನೋಡಿ, ಇಷ್ಟು ಬೆಂದಿದೆ. ಈಗ ಈ ಅವರೆಬೇಳೆನ ಒಂದು ಸ್ವಲ್ಪನ ನಾವು ರುಬ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀವಲ್ವ, ಇದು ಕಾಯಿಂದು, ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ತಗೊಂಡು ಒಂದು ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡು ಸಿಗ್ತೀನಿ. ನೋಡಿ, ಇವಾಗ ಬೇಯಿಸಿದಂಥ ಪಾತ್ರೆ ಮಡಿಕೆನಲ್ಲೇ ಮತ್ತೆ ಇಟ್ಕೊಂಡಿದ್ದೀನಿ ನಾನು. ಅದನ್ನು ನೀರು ಚೆಲ್ಬಿಟ್ಟು ಒಂದು ಸರಿ ಹೆಸರು ಬೇಳೆ ಅಂತೀನಿ, ಅವರೇ ಬೇಳೆನ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ನೋಡಿ, ಪಕ್ಕದಲ್ಲಿ ಬೆಲ್ಲ ಕೂಡ ಕರಗಿಸ್ಕೊಂಡಿದ್ದೀನಿ. ಬೆಲ್ಲನ ಕಸ ಎಲ್ಲ ಇರುತ್ತಲ್ವ, ಶೋಧಿಸ್ಕೊಳ್ಬೇಕು ಅದನ್ನು ಕೂಡ ಕರಗಿಸ್ಕೊಂಡಿದ್ದೀನಿ. ಮತ್ತು ನೋಡಿ, ಅದಕ್ಕೆ ಅವರೆಬೇಳೆ ಹಾಕಿದೆ ಅಲ್ವಾ, ಅದು ಮಿಶ್ರಣ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಮತ್ತು ಇದನ್ನ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ. ಈಗ ಇದಕ್ಕೆ ನೋಡಿ, ಪಕ್ಕದಲ್ಲಿ ತುಪ್ಪಕ್ಕೆ ದ್ರಾಕ್ಷಿನೂ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಬಿಸಿಗೆ ಇದಾಗ್ತಾ ಇದೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ಇದಾದಾಗ ತುಪ್ಪ ಹೆಂಗೂ ಬಿಸಿ ಇರುತ್ತೆ, ಇದರೊಳಗಡೆ ನಾನು ಈ ಬಾದಾಮಿ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಹಿಂಗೆ ಅಳ್ಳಾಡಿಸ್ಕೊಳ್ತೀನಿ. ಸಾಕು, ಇದು ಅದ್ರ ಜೊತೆ ಸೇರ್ಸೋಕ್ಕೆ ಸರಿ ಹೋಗುತ್ತೆ ಬಿಸಿಗೆ. ಮತ್ತು ಈಗ ಇದು ಹಚ್ಚಿದ್ದೀನಿ, ಇದು ಕುದಿ ಬರಬೇಕಲ್ವಾ, ಕುದಿ ಬರಲಿ. ಕುದಿ ಬಂದಾಗ ರುಬ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಕಾಯಿಂದು ಮಿಶ್ರಣ ಮತ್ತು ಬೆಲ್ಲದ ಹಾಲನ್ನು ಸೇರಿಸ್ಕೊಳ್ತೀನಿ. ನೋಡಿ, ಮೊದಲಿಗೆ ಬೆಲ್ಲದ್ದು ಹೇಳ್ದೆ ಅಲ್ವಾ ನಾನು, ಬೆಲ್ಲನ ಕರಗಿಸ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಸ ಇರುತ್ತೆ ಬೆಲ್ಲದಲ್ಲಿ, ಯಾವುದೇ ಒಂದು ಏನೇ ಬೆಲ್ಲದ್ದು ನಾವು ರೆಸಿಪಿ ಮಾಡಬೇಕಾದ್ರೆ ಈ ಥರನೇ ಮಾಡ್ಕೊಳ್ಬೇಕು. ತುಂಬ ಕಡ್ಡಿ ಕಸ ಎಲ್ಲ ಇರುತ್ತೆ. ಕೆಲವೊಂದು ಬೆಲ್ಲಗಳಲ್ಲಿ ಇರಲ್ಲ, ಕೆಲವೊಂದು ಬೆಲ್ಲಗಳು ಸ್ವಲ್ಪ ಬಂದೇ ಬರುತ್ತೆ. ಬಟ್ ಹಂಗಂತ ನಾವು ಇದು ಮಾಡೋಕ್ಕಾಗಲ್ಲ, ಶೋಧಿಸ್ಕೊಂಡೇ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಶೋಧಿಸ್ಕೊಂಡಿದ್ದೀನಿ. ನೋಡಿ, ಹಾಗೂ ಕೂಡ ಏನೋ ಕಸ ಥರ ಇದೆ. ನೋಡಿ, ಪಾತ್ರೆನಲ್ಲಿ ಕೂಡ ಉಳ್ಕೊಂಡಿದೆ ಕಸ. ಈಗ ಇದನ್ನು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅವರೆಬೇಳೆ. ಮಡಿಕೆನಲ್ಲಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ನಮ್ಮ ಹೆಲ್ತಿಗೆ. ನೋಡಿ, ನಾನು ರುಬ್ಕೊಂಡಿದ್ದಂಥ ಕಾಯಿ ಮಸಾಲೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಗಸಗಸೆ ಕೂಡ ಸೇರಿಸ್ಬೋದು. ನಾನು ಗಸಗಸೆ ಆ್ಯಡ್ ಮಾಡಿಲ್ಲ, ಗಸಗಸೆ ಕೂಡ ಸೇರಿಸ್ಬೋದು. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಘಮ ಘಮ ಅಂತಿದೆ ಇವಾಗಲೇ, ಅದು ಇನ್ನೂ ಕುದಿನೇ ಬಂದಿಲ್ಲ, ಆದರೂ ಎಷ್ಟು ಘಮ ಘಮ ಅಂತಿದೆ ಅಂದರೆ ತುಂಬ ಸ್ಮೆಲ್ ಬರ್ತಾ ಇದೆ. ನೋಡಿ, ನಾನು ಕೈಯಲ್ಲೇ ಎಲ್ಲ ಮಿಕ್ಸಿ ಜಾರಲ್ಲಿರೋದನ್ನು, ತುಂಬ ನೀರು ಹಾಕಿದ್ರೆ ತೀರ ಜಾಸ್ತಿ ಆಗುತ್ತೆ ನೀರು ಮಡಿಕೆಗೆ ಮಾಡಿರೋದು, ಅದಕ್ಕೆ ಕೈಯಲ್ಲೇ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರಲಿ ಚೆನ್ನಾಗಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಯಾವ ಥರ ಬಂತು ಅಂತ ಹೇಳ್ತೀನಿ ಆಮೇಲೆ, ಟೇಸ್ಟ್ ಮಾಡಿದ್ಮೇಲೆ. ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೀನಲ್ವಾ, ಇದು ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ನಾನು ಸೇರಿಸ್ತೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಬೆಲ್ಲ ಸ್ವೀಟ್ ಸಾಕಾಗಿದೆಯಾ ಹಿಂಗೆ ಅಂತ. ಅಲ್ಲೊಂದು ಇಲ್ಲೊಂದು ಈ ಥರ ಅವರೆಬೇಳೆ ಕಾಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಸ್ವೀಟ್ ಕರೆಕ್ಟಾಗಿದೆ. ಅದು ಕುದಿ ಬರಲಿ, ಆಮೇಲೆ ಸಿಗ್ತೀನಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಕರೆದಿರೋಂಥ ದ್ರಾಕ್ಷಿ ಗೋಡಂಬಿ ಇದೆ ಅಲ್ವಾ, ಮತ್ತು ಬಾದಾಮಿ ಕೂಡ ಇದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದಕ್ಕೆ ಹಾಕಿದ್ದೆ ನಾನು, ಮತ್ತೆ ಏನು ತುಪ್ಪ ಆ್ಯಡ್ ಮಾಡಿಲ್ಲ. ನೋಡಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ. ಈಗ ನಮ್ಮ ಪಾಯಸ ರೆಡಿಯಾಗಿದೆ. ಅವರೆಬೇಳೆ ಸ್ಪೆಷಲ್ ಪಾಯಸ ನೋಡಿ ಆಯಿತು. ಇದು ಈಗ ಇವಾಗ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಸ್ಟವ್ ಕೂಡ ಆಫ್ ಮಾಡ್ತೀನಿ. ನೋಡಿ ಆಫ್ ಮಾಡಿದ್ದೀನಿ. ಸ್ಟೀಲ್ ಯೂಸ್ ಮಾಡಬಾರ್ದು ಮಡಿಕೆಗೆ, ಮರದನ್ನೇ ಯೂಸ್ ಮಾಡಬೇಕು. ನನಗದು ಸೌಟು ಸರಿ ಹೋಗಲಿಲ್ಲ ಸರ್ವ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ನಾನು ಸ್ಟೀಲಿನ ತಗೊಂಡಿದ್ದೀನಿ. ನೋಡಿ 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 ಮಧ್ಯ ಮಧ್ಯ ಈ ಥರ ಅವರೇ ಬೇಳೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ 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 ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ ಬಿಸಿ ಬಿಸಿ ಅವರೆಬೇಳೆ ಪಾಯಸ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡಲಿಕ್ಕೆ ನಮ್ಮ ಮನೆಯವ್ರಿಗೆ ಕೊಡೋಣ, ಏನು ಹೇಳ್ತಾರೆ ಅಂತ ನೋಡೋಣ. ನೋಡಿ ಬನ್ನಿ ತಗೊಂಡೋಗೋಣ. ಅವರೆಬೇಳೆ ಇಸ್ಕಿದ ಬೇಳೆ ಪಾಯಸ ಈಗ ಟೇಸ್ಟ್ ಮಾಡಿ ಹೇಳ್ತಾರೆ. ಅದು ಎತ್ಕೊಳಪ್ಪ, ಸುಡ್ತಾ ಇದ್ದೆ. ಅವರೆಬೇಳೆನೂ ಸೇರಿಸ್ಕೊಂಡು ತಗೋ. ಚೆನ್ನಾಯ್ತಾ? ಅವರೆಬೇಳೆ ಹಾಕಿರೋದು ನೀನು. ಅವರೆಬೇಳೆನೇ ಟೇಸ್ಟ್ ಮಾಡಲಿಲ್ಲ, ಬರೀ ಗೋಡಂಬಿ ತಗೊಂಡೆ. ಬಿಸಿ ಚೆನ್ನಾಯ್ತಾ? ಸಿಂಧು ನೀನು ಟೇಸ್ಟ್ ಮಾಡು. ನೋಡಿದ್ರಲ್ಲ, ನಮ್ಮನೆಯವರು ಟೇಸ್ಟ್ ಮಾಡಿ ಹೇಳಿದ್ರು ಯಾವ ಥರ ಐತೆ ಅಂತ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ ನಾನು ಪಾರ್ಟ್ 4 ಪಾರ್ಟ್ 3 ಎಲ್ಲ ಬಂದಿದೆ. ಬ್ಯಾಸ್ಕೆಟ್ ನೋಡಿ ಇಷ್ಟ ಆಗಿದೆ. ಆಲೆ ತೋರಿಸ್ತೀನಿ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫೋಲ್ಡ್ ಮಾಡೋದು ಎಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೇಗಿತ್ತು ಅವರೆಬೇಳೆ ರೆಸಿಪಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ. ಸಿಗ್ತೀನಿ. ಬಾಯ್.